ಸ್ಟಾರ್ ನಟರನ್ನ ನೋಡಿ ಅವರ ಸಿನಿಮಾಗಳನ್ನು ನೋಡಿ ಸಾಕಷ್ಟು ಜನ ಅಭಿಮಾನಿಗಳು ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರ್ತೀವಿ. ಬಟ್ ಈಗ ಸದ್ಯಕ್ಕೆ ಏನಂತಂದರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಅವರ ಟ್ಯಾಟೋವನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಗಿರೀಶ್ ಅನ್ನುವಂಥ ಒಬ್ಬ ಅಭಿಮಾನಿ ಇದ್ದಾರೆ. ಇನ್ನೂ ಕೂಡ ಸೀಸನ್ 12ರ ವಿನ್ನರ್ ಯಾರು ಅನ್ನೋಂಥ ಕುತೂಹಲ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಈ ರೀತಿ ಆರಾಧಿಸ್ತಾ ಇರ್ತಕ್ಕಂಥ ತುಂಬ ಮೊದಲು ಅಂತ ಹೇಳ್ಬೋದು. ಅವ್ರನ್ನೇ ಮಾತಾಡ್ಸೋಣ. ಗಿರೀಶ್, ನೀವು ಸಹಜವಾಗಿ ಗಿಲ್ಲಿ ಅವರ ಟ್ಯಾಟೋ ಹಾಕ್ಸ್ಕೊಂಡ್ರಿ, ಸೆಲೆಬ್ರಿಟಿಗಳ ಸಿನಿಮಾ ನೋಡಿ ಅವರ ಅಭಿಮಾನಿಗಳಾಗಿರೋದು ನೋಡಿದ್ವಿ. ಗಿಲ್ಲಿ ಅವರು ಯಾಕೆ ಇಷ್ಟ ಆಗ್ತಾರೆ ಏನು ಅನ್ನುವಂಥದ್ದು? ಸರ್, ನನ್ನ ಅಪ್ಪಟ ಅಭಿಮಾನಿ ಬಂದು ವಿಷ್ಣುದಾದಂದು. ಬಟ್ ನನಗೆ ಗಿಲ್ಲಿ ಬಂದು ನಮಗೆ ಏನೇ ಕಷ್ಟ ಇದ್ರೂ ಎಷ್ಟೇ ಡ್ಯೂಟಿ ಮಾಡಿರ್ತೀವಿ, ನಾನು ಡ್ರೈವರು ಡ್ಯೂಟಿ ಮಾಡಿರ್ತೀನಿ, ಬಂದು ಏನಾರು ಒಂದು 2 ವೀಡಿಯೋ ನೋಡಿದ್ರೆ ಸಾಕು, ತಿರ್ಗಾ ಕಂಟಿನ್ಯೂಸ್ ಡ್ಯೂಟಿ ಮಾಡಬೇಕು ಅನಿಸುತ್ತೆ. ಆ ಥರ ಕ್ರೇಜು. ಆಮೇಲೆ ನಮ್ಮ ಊರು ಮಂಡ್ಯ ಹುಡುಗ, ರೈತರು ಮಕ್ಕಳು ಬೆಳಿಬೇಕು ಅನ್ನೋದು ನಮ್ಮ ಆಸೆ ಸರ್. ಈಗ ಪರ್ಟಿಕ್ಯುಲರ್ ಆಗಿ ಅಂದರೆ ಬೇರೆ ಬೇರೆ ರೀತಿ ಅವರಿಗೆ ಓಟ್ ಹಾಕ್ಬೇಕನ್ನೋಂಥ ಕ್ಯಾಂಪೇನ್ ನಡೀತಿದೆ. ಬಟ್ ನೀವು ಟ್ಯಾಟೋ ಹಾಕ್ಸ್ಕೋಬೇಕು ಅಂತ ಅನಿಸಿದ್ದೆ ಯಾವಾಗ ಹಾಕ್ಸ್ಕೊಂಡ್ರಿ? ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವರಂದರೆ ಎಷ್ಟು ಇಷ್ಟ ಅಂತ? ಸರ್, ಟ್ಯಾಟೂ ನಾನು 3 ದಿನ ಆಯ್ತು ಹಾಕ್ಸಿ ಅಷ್ಟೇ. ಬಟ್ ಏನೋ ಅಭಿಮಾನ ಅಷ್ಟೇ ಸರ್, ಇನ್ನೇನಿಲ್ಲ. ಅದ್ರ ಬಗ್ಗೆ ಇನ್ನೇನು ಮಾತಾಡೋಂಗಿಲ್ಲ, ಹಾಕ್ಸಿದ್ದೀನಿ ಅಷ್ಟೇ ಸರ್. ಈಗ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಗಿಲ್ಲಿ ಗೆಲ್ತಾರೆ ಅಂತ ಅನಿಸುತ್ತಾ? ಗೆಲ್ಲುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತ ನಿಮ್ಗನ್ಸುತ್ತೆ? ಮತ್ತು ಹಿಂದೆ ಯಾವತ್ತಾರು ಮೀಟ್ ಮಾಡಿದ್ರ, ಅವ್ರನ್ನ ಮಾತಾಡಿದ್ರ, ಅವರ ನಡವಳಿಕೆ ಬಗ್ಗೆ ಏನು ಅನಿಸುತ್ತೆ ಅಂತ? ಸರ್, ನಾನು ಇದರಲ್ಲಿ ಯಾವುದೋ ಇದು ಕಾಮಿಡಿ ಕೆಲಾಡಿಲಿ ಮಾತಾಡ್ಸಿದ್ದೆ ಸರ್. ಆವಾಗ ತುಂಬ ಖುಷಿಯಾಗಿ ಮಾತಾಡಿದ್ರು. ಆ ಫೋಟೋನೂ ತಗೊಂಡಿದ್ದೀನಿ. ಅದರಿಂದನೇ ನಾನು ಅಭಿಮಾನಿಯಾಗಿ ನಾನು ಹಾಕ್ಕೊಂಡಿದ್ದೀನಿ ಸರ್. ಅವರು ನಡವಳಿಕೆಯಲ್ಲೇ ಆಗಲಿ ಏನೇ ಆಗಲಿ ತುಂಬ ಖುಷಿಯಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ರೈತರ ಮಕ್ಕಳು ಅವ್ರಿಗೆ ಗೊತ್ತಾಗುತ್ತೆ, ನಮ್ಮ ಭಾಷೆಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಬೆಳಿಬೇಕು ಅಂತ ನಮ್ಮ ಆಸೆ ಸರ್ ಅಷ್ಟೇ. ಈಗ ಫೈನಲ್ ಗೆಲ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಸರ್, ಗೆಲ್ಲೇಬೇಕು ಸರ್. ಗೆಲ್ತಾರೆ ಅಂತ ನಮ್ಮ ಎಲ್ಲ ಟಾರ್ಗೆಟ್ ಐತೆ ಸರ್. ನಾನು ಎಲ್ಲ ಕಡೆಯೂ ಓಟ್ ಹಾಕ್ಸಿದ್ದೀನಿ, ಗೆಲ್ಲಬೇಕು ಖಂಡಿತ. ನಿಮ್ಮೂರು? ನಮ್ಮದು ಮಂಡ್ಯ ಸರ್. ಮಂಡ್ಯ ಹತ್ರ ಶಿವಳ್ಳಿ ಅಂತ, ಗೊರವಲ್ಲೆ ಪಕ್ಕದಲ್ಲಿ. ನಾವು ಇಲ್ಲಿ ಬೆಂಗಳೂರು ಆರ್ ನಗರದಲ್ಲಿ ಜನಿಸಿರೋದು, ಬೆಳೆದಿರೋದೆಲ್ಲ ಇಲ್ಲೇ. ಓಕೆ, ನೋಡ್ತಾ ಇರ್ಬೋದು. ಇದು ಗಿಲ್ಲಿ ಸ್ಟಾರ್ ನಟರನ್ನ ನೋಡಿ ಅವರ ಸಿನಿಮಾಗಳನ್ನು ನೋಡಿ ಸಾಕಷ್ಟು ಜನ ಅಭಿಮಾನಿಗಳು ಟ್ಯಾಟೋ ಹಾಕ್ಸ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರ್ತೀವಿ. ಬಟ್ ಈಗ ಸದ್ಯಕ್ಕೆ ಏನಂತಂದರೆ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಗಿಲ್ಲಿ ಅವರ ಅಪ್ಪಟ ಅಭಿಮಾನಿಗಳು ಅವರ ಟ್ಯಾಟೋವನ್ನು ಹಾಕ್ಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಗಿರೀಶ್ ಅನ್ನುವಂಥ ಒಬ್ಬ ಅಭಿಮಾನಿ ಇದ್ದಾರೆ. ಇನ್ನೂ ಕೂಡ ಸೀಸನ್ 12ರ ವಿನ್ನರ್ ಯಾರು ಅನ್ನೋಂಥ ಕುತೂಹಲ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಈ ರೀತಿ ಆರಾಧಿಸ್ತಾ ಇರ್ತಕ್ಕಂಥ ತುಂಬ ಮೊದಲು ಅಂತ ಹೇಳ್ಬೋದು. ಅವ್ರನ್ನೇ ಮಾತಾಡ್ಸೋಣ. ಗಿರೀಶ್, ನೀವು ಸಹಜವಾಗಿ ಗಿಲ್ಲಿ ಅವರ ಟ್ಯಾಟೋ ಹಾಕ್ಸ್ಕೊಂಡ್ರಿ, ಸೆಲೆಬ್ರಿಟಿಗಳ ಸಿನಿಮಾ ನೋಡಿ ಅವರ ಅಭಿಮಾನಿಗಳಾಗಿರೋದು ನೋಡಿದ್ವಿ. ಗಿಲ್ಲಿ ಅವರು ಯಾಕೆ ಇಷ್ಟ ಆಗ್ತಾರೆ ಏನು ಅನ್ನುವಂಥದ್ದು? ಸರ್, ನನ್ನ ಅಪ್ಪಟ ಅಭಿಮಾನಿ ಬಂದು